ಮಂಗಳೂರಿನಲ್ಲಿ ರೈಲಿಗೆ ಅಡ್ಡಲಾಗಿ ವಿದ್ಯುತ್ ಕಂಬ ಒಂದು ನೆಲಕ್ಕೆ ಬಿದ್ದಿದೆ. ಮಾರ್ನಾಮಿ ಕಟ್ಟೆ ಎಂಬಲ್ಲಿ ರೈಲಿನ ಮುಂಭಾಗಕ್ಕೆ ಮರ ಬಿದ್ದು ರೈಲಿನ ಮುಂಭಾಗ ಜಖಂ ಆಗಿದೆ. ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದ ಬಳಿ ಈ ಘಟನೆಯಾಗಿದ್ದು ಸದ್ಯ ಮರ ತೆರವು ಮಾಡುವಂತಹ ಕಾರ್ಯ ಮುಂದುವರಿತಾ ಇದೆ. ರಾಜ್ಯದಲ್ಲಿ ಧಾರಾಕಾರವಾಗಿ ಮಳೆ ಎಡಬಿಡದೆ ಸುರಿತಾ ಇರೋದ್ರಿಂದಾಗಿ ಅಲ್ಲಲ್ಲಿ ಮರಗಳು ಧರಾಶಾಹಿಯಾಗುವಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಅದಕ್ಕೊಂದು ಅಡಿಷನ್ ಅನ್ನುವಂತಹ ರೀತಿಯಲ್ಲಿ ಮಂಗಳೂರಿನ ಮಾರ್ನಾಮಿ ಕಟ್ಟೆಯಲ್ಲಿ ರೈಲು ಚಲಿಸುವಂತಹ ಸಂದರ್ಭದಲ್ಲಿ ಮರ ಬಿದ್ದಿದೆ. ಆ ರೈಲಿನ ಮುಂಭಾಗ ಜಖಂ ಆಗಿದೆ. ಇನ್ನು ಕರಾವಳಿ ಭಾಗದಲ್ಲಿ ಇನ್ನು 5 ದಿನಗಳ ಕಾಲ ಭಾರೀ ಮಳೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ರವಾನೆ ಮಾಡಿದೆ. ಈಗಾಗಲೇ 1 ವಾರದಿಂದ ಮಳೆ ನಿರಂತರವಾಗಿ ಸುರಿತಾ ಇದ್ದು ಅನೇಕ ಅವಾಂತರಗಳಿಗೆ ನಾಂದಿ ಹಾಡಿದೆ. ಹೀಗಾಗಿ ಮತ್ತೆ ಮಳೆ ಆಗುವ ಸಾಧ್ಯತೆ ಇರೋದ್ರಿಂದ ಕರಾವಳಿ ಭಾಗದಲ್ಲಿ 3 ದಿನ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರಿಗೆ ಆರೆಂಜ್ ಅಲರ್ಟ್ ಇದ್ರೆ ದಕ್ಷಿಣ ಕನ್ನಡ, ಮಂಗಳೂರಿನ ಭಾಗಕ್ಕೆ ರೆಡ್ ಅಲರ್ಟ್ ಇದೆ. ಎಕ್ಸ್ಟ್ರೀಮ್ ಹೆವಿ ರೈನ್ಫಾಲ್ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಧಾರಾಕಾರವಾಗಿ ಮಳೆ ಆಗುತ್ತೆ ಅನ್ನುವಾಗ ರೆಡ್ ಅಲರ್ಟ್ ಅನ್ನ ಕೊಡೋದು. ಮುಂದಿನ 24 ಗಂಟೆಗಳಲ್ಲಿ 20 ಸೆಂಟಿಮೀಟರ್ ಮಳೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಏನಾದ್ರು ಸಿಕ್ತು ಅಂತ ಹೇಳಿದ್ರೆ ಆಗ ಅಲ್ಲಿ ರೆಡ್ ಅಲರ್ಟ್ ಅನ್ನ ಕೊಡಲಾಗುತ್ತೆ. ರಸ್ತೆಗಳೆಲ್ಲ ಈಗ ಆಲ್ರೆಡಿ ಕೆರೆಗಳಂತೆ ಭಾಸವಾಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಇನ್ನು ಮತ್ತೆ ಮುಂದೆ 5 ದಿನಗಳ ಕಾಲ ಮಳೆ ಆದ್ರೆ ನಮ್ಮ ಪರಿಸ್ಥಿತಿ ಹೆಂಗೆ ಅಂತ ಜನ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳೋಂಗಾಗಿದೆ.